ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಮ್ಮ ಮನೇಲಿ ಎಲ್ಲಾರು ಈ ಜನವರಿ ಬಂತು ಅಂತ ಅಂದ್ರೆ ಓಂ ಶಕ್ತಿಗೆ ಹೋಗೋದು, ಮತ್ತೆ ದೇವಸ್ಥಾನ ಇದಕ್ಕೆ ಹೋಗ್ತಾರೋ, ಮಾಲೆ ಹಾಕಿಸ್ಕೊಂಡು ಹೋಗ್ತಾರಲ್ಲ, ಹಂಗೆಲ್ಲರೂ ಹೋಗ್ತಾ ಇದ್ರು. ನಾನು ಕೂಡ ಬಾ 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 ಅಂತ ಕರೀತಾ ಇದ್ರು. ಬಟ್ ಆದ್ರೆ ನಾನು ಮಾಲೆ ಹಾಕಿಸ್ಕೊಂಡೆಲ್ಲ ಹೋಗೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಅವ್ರ ಜೊತೆ ಹೆಂಗಿರುತ್ತೆ ಅಂತ ನಾನು ವಿಡಿಯೋ ಬ್ಲಾಕ್ ಮಾಡೋಕ್ಕಂತ ಹೋಗ್ತಾ ಇದ್ದೀನಿ. ಇವಾಗೆಲ್ಲ ಎಷ್ಟು ಜನ ಎಲ್ಲ ಮಾಲೆ ಹಾಕಿಸ್ಕೊಂಡಿದ್ದಾರೆ. ಆಕ್ಚುಲಿ ಮೊದಲೆಲ್ಲ ಅಯ್ಯಪ್ಪ ಸ್ವಾಮಿಗೆ ಹೋಗೋದು ಒಂದು ಟ್ರೆಂಡ್ ಇರ್ತಾ ಇತ್ತು. ಯಾವಾಗ್ಲೂ ಸಂಕ್ರಾಂತಿ ಬತ್ತು ಅಂತ ಅಂದ್ರೆ ಜ್ಯೋತಿ ನೋಡಕ್ಕೆ ಅಯ್ಯಪ್ಪ ಸ್ವಾಮಿಗೆ ಹೋಗ್ತೀನಿ ಅಂತ ಇದು ಮಾಡ್ತಾ ಇದ್ರು. ಇವಾಗ ಜನವರಿ ಬತ್ತು ಅಂತ ಅಂದ್ರೆ ಇವಾಗೆಲ್ಲ ಮೊದಲೆಲ್ಲ ಗಂಡ್ಮಕ್ಳು ಕಾಲ ಆಯ್ತು, ಇವಾಗ ಹೆಣ್ಮಕ್ಳು ಕಾಲ ಬಂದ್ಬಿಟ್ಟಿದೆ ಅನ್ನೋ ತರ ಎಲ್ಲಾ ಹೆಣ್ಮಕ್ಳು ಓಂ ಶಕ್ತಿಗೆ ಹೋಗ್ಬಿಡ್ತಾ ಇದ್ದಾರೆ. ನಮ್ ಕೆಂಪು ಬಸ್ಗಳು, ಕರ್ನಾಟಕ ಕೆಂಪು ಬಸ್ಗಳು ತಮಿಳ್ನಾಡಲ್ಲಿ ಹೋಗಿ ಹೆಂಗಿರುತ್ತೆ, ಏನ್ ಮಾಡುತ್ತೆ ಅಂತ ಅಂದ್ಬಿಟ್ಟು ಸೂಪರ್ ಆಗಿರುತ್ತೆ. ಆದ್ರೂ ಕೂಡ ಒಂದೊಂದ್ಸಲ ಏನೇನೋ ಮಿಸ್ಟೇಕ್ ಆಗ್ತಾ ಇರುತ್ತೆ. ಇವಾಗ ನಮ್ಮ ಕರ್ನಾಟಕದ ಕೆಂಪಸ್ಸಲ್ಲಿ ನಾವು ತಮಿಳುನಾಡಿನ ಓಂ ಶಕ್ತಿ ಹೋಗ್ತಾ ಇದ್ದೀವಿ. ಹೆಂಗಿರುತ್ತೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಓಂ ಶಕ್ತಿಗೆ ಹೋಗಬೇಕು ಅಂದರೆ ಎಲ್ಲರೂ ಮಾಲೆ ಹಾಕಿಸ್ಕೊಂಡೇ ಹೋಗ್ತಾರೆ. ಅಯ್ಯಪ್ಪ ಸ್ವಾಮಿಗೆ ಹೋಗೋರು ಕೂಡ ಮಾಲೆ ಹಾಕಿಸ್ಕೊಂಡು ಹೋಗ್ತಾರೆ. ಅದರಲ್ಲಿ ಅಯ್ಯಪ್ಪ ಸ್ವಾಮಿಗೆ ಹೋಗೋರು ಹೆಣ್ಮಕ್ಳು ಹೋಗಬಾರ್ದು, ಮೆಚೂರ್ಡ್ ಆಗಿರೋರು ಹೋಗಬಾರ್ದು, ಚಿಕ್ಕ ಮಕ್ಕಳು ಹೋಗಬೇಕು, ವಯಸ್ಸಾಗಿರೋರು ಮಾತ್ರ ಹೋಗಬೇಕು ಹೆಣ್ಮಕ್ಳಲ್ಲಿ ಅಂತ ಹೇಳ್ತಾರೆ. ಆದರೆ ಓಂ ಶಕ್ತಿಗೆ ಎಲ್ಲ ಥರ ಏಜ್ನವರು ಹೋಗ್ಬೋದು, ಮತ್ತು ಗಂಡಸುಗಳು ಹೋಗ್ಬೋದು, ಹೆಂಗಸುಗಳು ಹೋಗ್ಬೋದು. ಮಾಲೆ ಹಾಕಿಸ್ಕೊಂಡು ಹೋದರೆ ನಿಮಗೆ ಒಂದು ದೇವರದ ಮುಂದಿನ ಭಾಗಕ್ಕೆ ಹೋಗಿ ನಿಂತ್ಕೊಂಡು ದರ್ಶನ ಪಡೆಯುವ ಇದಿರುತ್ತೆ. ಮಾಲೆ ಹಾಕಿಸ್ಕೊಳ್ಳದೆ ಹೋಗೋರು ಒಂದೇ 1% ಜನ, ಅವರು ಕೂಡ ಹೋಗ್ಬೋದು. ಈ ಓಂ ಶಕ್ತಿ ತಾಯಿ ಅಂತಂದರೆ ಆ ಮಹಿಮೆ ಎಲ್ಲಿಂದ ಪ್ರಪಂಚದ ಎಲ್ಲ ಮೂಲೆಗೂ ಕೂಡ ಹರಡಿದೆ. ನಮಗೆ ಪ್ರಪಂಚದ ಎಲ್ಲ ಮೂಲೆಯೂ ಕೂಡ ಓಂ ಶಕ್ತಿ ದೇವಸ್ಥಾನಗಳಿದೆ. ಆದರೆ ಓಂ ಶಕ್ತಿ ಉದ್ಭವ ಆಗಿರೋ ದೇವಸ್ಥಾನ ಬಂದು ತಮಿಳುನಾಡಿನಲ್ಲಿದೆ. ತಮಿಳುನಾಡಲ್ಲಿರೋ ದೇವಸ್ಥಾನನ, ಉದ್ಭವ ಆಗಿರೋ ದೇವಸ್ಥಾನನ ನೋಡಬೇಕು ಅಂತಂದರೆ ಮಾಲೆ ಹಾಕಿಸ್ಕೊಂಡು ಬೇರೆ ಬೇರೆ ಕಡೆಯಿಂದ, ಹಾಗೂ ಡಿಸೆಂಬರು ಮತ್ತು ಸಂಕ್ರಾಂತಿ ಟೈಮಲ್ಲೇ ಜನಗಳು ಬೆಂಗಳೂರಿಂದ ಆಗಲಿ ಬೇರೆ ಬೇರೆ ಕಡೆಯಿಂದ ಬಸ್ ಮಾಡಿಕೊಂಡು ಅವ್ರದ್ದೇ ಆದ ವೆಹಿಕಲ್ ತಗೊಂಡು ಹೋಗ್ತಾರೆ. ಅದ್ರ ಜೊತೆಗೆ ನಾವು ಕೂಡ ಹೋಗ್ತಾ ಇದ್ದೀವಿ. ನಾವು ಓಂ ಶಕ್ತಿ ಅಂತಂದರೆ ಓಂ ಶಕ್ತಿಗೆ ಅಲ್ಲದೆ ಕೂಡ ಅಲ್ಲಿ ಸಿಗುವ ಕೆಲವು ದೇವಸ್ಥಾನಗಳನ್ನ ಎಲ್ಲ ಪಟ್ಟಿ ಮಾಡಿಕೊಂಡು ಹೋಗ್ತಾ ಇರ್ತೀವಿ. ಈಗ ನಾವು ಕೃಷ್ಣಗಿರಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಕೃಷ್ಣಗಿರಿ ದೇವಸ್ಥಾನದಲ್ಲಿ ಇದು ಮೆಣಸಿನ್ಕಾಯಿ ಮಾರಮ್ಮ ಅಂತ ಅನ್ನೋ ದೇವಸ್ಥಾನ ಮತ್ತು ಶಿವನ ದೇವಸ್ಥಾನ ಎಲ್ಲ ಇರೋದ್ರಿಂದ ಇಲ್ಲಿ ಪೂಜೆ ಮಾಡಿಸೋಕ್ಕೆ ಒಳಗಡೆ ಹೋಗ್ತಾ ಇದ್ದೀವಿ ನೋಡಿ. ಈ ದೇವಸ್ಥಾನದೊಳಗಡೆ ದೇವರ ವಿಗ್ರಹಗಳು ತುಂಬ ಚೆನ್ನಾಗಿದೆ. ನರಸಿಂಹ ಸ್ವಾಮಿ ಅವತಾರ ಮತ್ತು ಚಾಮುಂಡೇಶ್ವರಿ ತಾಯಿ ಅವತಾರಗಳು, ಅದಲ್ಲದೆ ವೆಂಕಟರಮಣ ಸ್ವಾಮಿ ಅವತಾರ, ಎಲ್ಲ ಭೈರವೇಶ್ವರ ಸ್ವಾಮಿ ಅವತಾರ ಎಲ್ಲ ವಿಗ್ರಹ ರೂಪದಲ್ಲಿ ಕೆತ್ತನೆ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಬಸ್ಸಲ್ಲಿ ಹೋಗ್ಬೇಕಾದ್ರೆ ನಿದ್ದೆ ಮಾಡಬಾರ್ದು ಅಂತ ಅಂದ್ಬಿಟ್ಟು ಸ್ನಾನ ಮಾಡ್ಕೊಂಡು ದೇವರು ಡ್ಯಾನ್ಸ್ ಮಾಡ್ಕೊಂಡು ದೇವ್ರು ಬರುತ್ತೆ. ದೇವ್ರು ಬರೋದ್ರ ಜೊತೆಗೆ ಅವ್ರನ್ನ ದೇವ್ರ ನಾಮ ಹೇಳ್ಕೊಂಡು ಈಗ ನಾವು ಕಾಳಭೈರವೇಶ್ವರ ಟೆಂಪಲ್ಗೆ ಬಂದಿದ್ದೀವಿ. ಕಾಳಭೈರವೇಶ್ವರ ಟೆಂಪಲ್ ಜೊತೆಗೆ ಮುರುಘಾ ಟೆಂಪಲ್ ಕೂಡ ಇದೆ. ಇಲ್ಲಿ ಒಂದು ದೇವಸ್ಥಾನದಲ್ಲಿ ಎಲ್ಲ ದೇವರ ವಿಗ್ರಹಗಳು ಕೂಡ ಇದೆ. ತುಂಬ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿ ಆರಾಧನೆ ಮಾಡ್ತಾರೆ, ಯಾವ ಥರ ಪೂಜೆ ಮಾಡ್ತಾರೆ. ಈ ಕಾಳಭೈರವ ದೇವಸ್ಥಾನ ಅಂತಂದರೆ ನಮ್ಮ ಆದಿಚುಂಚನಗಿರಿ ದೇವಸ್ಥಾನ ಥರನೇ ಮತ್ತು ನಾಯಿಗಳಿಗೆ ಪೂಜೆ ಮಾಡ್ತಾರೆ. ಅದು ವಿಗ್ರಹಗಳು ಕೂಡ ಇದೆ. ಇಲ್ಲಿ ಎಷ್ಟೊಂದು ನಾಯಿಗಳು ಆ ತೀರ್ಥ ಪ್ರಸಾದ ತಗೊಂಡಾದ್ಮೇಲೆ ನೆಕ್ಸ್ಟ್ ಬೇರೆಯವರಿಗೆ ತೀರ್ಥ ಪ್ರಸಾದ ಕೊಡುವುದು. ಎಷ್ಟೊಂದು ಚೆನ್ನಾಗಿರೋ ವಿಗ್ರಹಗಳೆಲ್ಲ ತುಂಬ ಚೆನ್ನಾಗಿದೆ. ಇಲ್ಲಿ ತಮಿಳುನಾಡಿನ ವಿಶೇಷಣೆ ದೇವಸ್ಥಾನಗಳು.
ಹೇಳೋದು ಮಾತು ಕೇಳು. ಆಮೇಲೆ ಹೇಳ್ತೀನಿ. ಓಂ ಶಕ್ತಿ ದೇವಸ್ಥಾನಕ್ಕೆ 2 ಗಂಟೆಗೆ ಬಂದು, ಆದರೂ ದೇವಸ್ಥಾನದ 2 ಕಿಲೋಮೀಟ್ರ್ ಹಿಂದೆಯೇ ಕೂಡ ಒಂದು ಛತ್ರಗಳಿರುತ್ತೆ. ಅಲ್ಲಿ ನಾವು ಸ್ನಾನ ಮಾಡಿಕೊಂಡು ದೇವಸ್ಥಾನಕ್ಕೆ ಲೈನಲ್ಲಿ ನಿಂತ್ಕೋಬೇಕು. ಕ್ಯೂವಲ್ಲಿ ನಿಂತ್ಕೊಂಡ್ರೆ ಅಂದರೆ ಈ ಸಲ ರಶ್ ಇಲ್ಲದೆ ಇರೋದ್ರಿಂದ, ಅಂದರೆ ರಶ್ಶು ಅಂದರೆ ಇದು ರಶ್ ಅಲ್ಲ, ಇಷ್ಟೊಂದು ಯಾವ ಕಣ್ಣಲ್ಲಿ ನೋಡಿದ್ರೂ ತುಂಬ ಜನ ಕಾಣಿಸ್ತಾರೆ. ಇಷ್ಟು ಜನ ಇದ್ರೂ ಈ ಸಲ ರಶ್ ಇಲ್ಲ. ನಾವು ಬೇರೆ ಸಲ ಹೋದಾಗೆಲ್ಲ ತುಂಬ ರಶ್ ಇತ್ತು. ಹೋಗಿ ನಾವು 1:30 ಗಂಟೆಯಲ್ಲಿ ದರ್ಶನ ಮುಗಿಸ್ಕೊಂಡ್ವಿ. ನಾನು ಸಿವಿಲ್ ಡ್ರೆಸ್ಸಲ್ಲಿ ಹೋಗಿರೋದ್ರಿಂದ ನನಗೆ ಬೇರೆ ಕ್ಯೂ ಇತ್ತು. ನನ್ನ ಫ್ಯಾಮಿಲಿಯವರು ಬೇರೆ ಕ್ಯೂನಲ್ಲಿ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡು ಬಂದರು. ಆದರೆ ನಾನು ದೇವಸ್ಥಾನದೊಳಗಡೆ ಯಾವ ಕಡೆಯಿಂದಲೂ ಕೂಡ ನಾನು ವೀಡಿಯೋ ಮಾಡೋಕ್ಕಾಗಲ್ಲ. ಅದಕ್ಕೆ ಓಂ ಶಕ್ತಿ ತಾಯಿನ ನಾನು ವೀಡಿಯೋದಲ್ಲಿ LED ಸ್ಕ್ರೀನಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ನೀವು ಕೂಡ ದರ್ಶನ ಮಾಡ್ಕೊಳ್ಳಿ. ಇದಾದಮೇಲೆ ನಾವು ಓಂ ಶಕ್ತಿ ತಾಯಿಯ ಪ್ರಸಾದ ತಗೊಳಕ್ಕೆ ಹೋದ್ವಿ. ಪ್ರಸಾದ ಕೂಡ ನಮಗೆ ಫ್ರೀಯಾಗಿ ಕೊಡ್ತಾರೆ. ತುಂಬ ಕೇಳಿತ್ತು. ಓಂ ಶಕ್ತಿ ಆದಮೇಲೆ ಇನ್ನೊಂದು ವರಹ ಸ್ವಾಮಿ ಅಂದರೆ ನಾರಾಯಣ ಅವತಾರ ಆದ ವರಹ ಸ್ವಾಮಿ ಟೆಂಪಲ್ಗೆ ಹೋದ್ವಿ. ಆ ಟೆಂಪಲ್ಗೆ ಅದು ಒಂಥರ ಆಶ್ರಮ ಥರ ತುಂಬ ದೊಡ್ಡ ಟೆಂಪಲ್ಲು. ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಆದಷ್ಟು ಕನ್ಸ್ಟ್ರಕ್ಷನ್ ಆಗೋಗಿದೆ. ಅಲ್ಲಿ ಕೂಡ ನೋಡಿ ದೇವಸ್ಥಾನದೊಳಗಡೆ ಬಂದಿದ್ದೀವಿ. ಈ ದೇವಸ್ಥಾನದ ಇನ್ನೊಂದು ವಿಶೇಷತೆ ಏನು ಅಂತ ಅಂದರೆ ವರಹ ಸ್ವಾಮಿಯ ಎಷ್ಟೊಂದು ಅವತಾರಗಳಿದೆ. ಈ ವರಹ ಸ್ವಾಮಿ ನಿಮಗೆ 18 ಅಡಿ ಎತ್ತರದ ವಿಗ್ರಹ ನಿಂತ್ಕೊಂಡಿರೋದು. ನಾವೇ ನಮ್ಮ ಕೈಯಾರೆ ನೀರಿನಿಂದ ಅಭಿಷೇಕ ಮಾಡ್ಬೋದು. ಈ ಹೋದವರೆಲ್ಲ ಎಲ್ಲರೂ ನೀವು ಕೂಡ ಹೋಗಿ ನೀರಿನ ಅಭಿಷೇಕ ಮಾಡಿಬಿಟ್ಟು ನಿಮ್ಮ ಕಷ್ಟ ಸುಖಗಳೇನಿದ್ರೂ ಅರ್ಕೆ ಮಾಡ್ಕೊಂಡು ಬಂದರೆ ಅದು ಫಲಿಸುತ್ತೆ ಅಂತ ಇಲ್ಲಿ ಇಂದಿನ ದೇವಸ್ಥಾನದ ವಿಶೇಷತೆ ಆಗಿದೆ. ಇನ್ನೊಂದು ಭಾಗದಲ್ಲಿ ವರಹ ಸ್ವಾಮಿನ ಉಯ್ಯಾಲೆ ಮೇಲೆ ಕೂರಿಸಿ ತೂಗೋದು. ಮಕ್ಕಳಿಲ್ಲದೆ ಇರೋರು ಈ ದೇವಸ್ಥಾನದ ಈ ಮೂಲೆಗೆ ಬಂದು ಏನಾದರೂ ಬೇಡ್ಕೊಂಡು ಉಯ್ಯಾಲೆನ ತೂಗಿದ್ರೆ ತುಂಬ ಚೆನ್ನಾಗಿ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾಯಿದ್ರು. ನಾನು ಕೂಡ ಟ್ರೈ ಮಾಡಿದ್ದೆ. ನನಗಂತೂ ತುಂಬ ಮನಸ್ಸಿಗೆಲ್ಲ ನೆಮ್ಮದಿ ಅನ್ನಿಸ್ತಾ ಇತ್ತು. ಇದಾದ ನಂತರ ನಾವು ನೆಕ್ಸ್ಟ್ ರತ್ನಗಿರಿ ಟೆಂಪಲ್ಗೆ ಹೋದ್ವಿ. ರತ್ನಗಿರಿ ಅಂತ ಅಂದರೆ ಎಷ್ಟೊಂದು ಕಡೆ ಕೇಳಿದ್ದೀವಿ, ನಾನು ಪುಸ್ತಕದಲ್ಲೆಲ್ಲ ಓದಿದೆ. ಆ ದೇವಸ್ಥಾನ ನಾವು ಕರ್ನಾಟಕದಲ್ಲೆಲ್ಲ ರತ್ನಗಿರಿ ರಹಸ್ಯ ಅಂತ ಅನ್ನೋದು ಒಂದು ಸೀರಿಯಲ್ ಕೂಡ ಇತ್ತು. ಅದು ತಮಿಳುನಾಡಲ್ಲಿದೆ. ಈ ದೇವಸ್ಥಾನದಲ್ಲಿ ಕೂಡ ಫೋಟೋ ವೀಡಿಯೋಗಳನ್ನ ತೆಗೆಯೋಕ್ಕಾಗಲ್ಲ. ನೆಕ್ಸ್ಟು ನಾವು ಕಂಚಿ ಕಾಮಾಕ್ಷಿ ದೇವಸ್ಥಾನಕ್ಕೆ ಹೋಗಿದ್ವಿ. ಆ ಕಂಚಿ ಕಾಮಾಕ್ಷಿ ದೇವಸ್ಥಾನನೂ ಕೂಡ ಒಳಗಡೆ ಎಲ್ಲ ನಾನು ತುಂಬ ಬ್ರೀಫಾಗಿ ತೆಗಿಯೋಕ್ಕಾಗಿಲ್ಲ. ಅಲ್ಲಿ ತಾಯಿ ಈ ದಿನ ನಾವು ಹೋಗಿರುವ ವಿಶೇಷ ದಿನ ಆಗಿರೋದ್ರಿಂದ ಕಲ್ಯಾಣೋತ್ಸವ ನಡೀತಾ ಇತ್ತು. ನಾವು ಕೂಡ ಆ ಕಲ್ಯಾಣೋತ್ಸವಕ್ಕೆ ಸಾಕ್ಷಿಯಾಗಿ ತುಂಬ ಚೆನ್ನಾಗಿ ನಡೀತಾ ಇತ್ತು ಹೋಗಬೇಕು. ಅದ್ರ ಜೊತೆಗೆ ಕಂಚಿ ಕಾಮಾಕ್ಷಿ ಫೇಮಸ್ ಆಗಿರುವ ಚಿನ್ನ ಬೆಳ್ಳಿ ಪಲ್ಲಿ ದರ್ಶನ ಕೂಡ ನಡೀತು. ಇದಾದಮೇಲೆ ನಾವು ಒಳ್ಳೆ ಹಾಡಾಕೊಂಡು ಡ್ಯಾನ್ಸ್ ಮಾಡಿಕೊಂಡು ಎಲ್ಲರೂ ಊಟ ಮಾಡಿಕೊಂಡು ಬೆಂಗಳೂರು ಕಡೆ ಬಸ್ ಎತ್ಕೊಂಡು ಬಂದ್ವಿ. ಇದು ನಮ್ಮ ಓಂ ಶಕ್ತಿ ಟ್ರಿಪ್ನ ಒಂದು ದಿನದ ಬ್ಲಾಗ್. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ.
ಇಟ್ಕೊ ಆಮೇಲೆ ಕೊಡುವಂತೆ.